Hello guys, welcome to my beginner English class number 19. ಸೊ ಇಲ್ಲಿವರೆಗೂ ಎಲ್ಲ ಕ್ಲಾಸ್ನ ನೀವು ಚೆನ್ನಾಗಿ ನೋಡಿದ್ದೀರಾ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೀರಾ. ನೀವು ಮಾಡಿರ್ತೀರಾ ಅಂತ ಅನ್ಕೊಳ್ತಾ ಇದ್ದೀನಿ ನಾನು. ಸೀರಿಯಲ್ ವೈಸ್ ಆಗಿ ನೋಡ್ಕೊಂಡು ಬನ್ನಿ. ಪ್ರತಿ ವಿಡಿಯೋನು 2 times ನೋಡಲೇಬೇಕು ನೀವು. ರೈಟ್, ನಾನು ಹೇಳಿದ್ನಲ್ಲ, ಫಸ್ಟ್ ಟೈಮ್ ನೀವು ನೋಟಿಸ್ ಮಾಡಿದವರು ಎಷ್ಟೋ ವಿಷಯಗಳನ್ನ ಸೆಕೆಂಡ್ ಟೈಮ್ ನೋಟಿಸ್ ಮಾಡ್ತೀರಾ. ಈವನ್ ಥರ್ಡ್ ಟೈಮ್ ನೋಡಿದ್ರು ಕೂಡ ಇಟ್ಸ್ ಬೆಟರ್. ಇವತ್ತು ನಾವು ಸ್ವಲ್ಪ ಡಿಫ್ರೆಂಟ್ ಸೆಂಟೆನ್ಸ್ ಸ್ಟ್ರಕ್ಚರ್ಸ್ನ ಕಲಿತಾ ಇದ್ದೀವಿ. ಏಜ್ ಬಗ್ಗೆ ಮಾತಾಡೋದು. ರೈಟ್, ಸೊ ದ ಸೆಂಟೆನ್ಸ್ ಸ್ಟ್ರಕ್ಚರ್ ಈಸ್ ವೆರಿ ಸಿಂಪಲ್. ಬಿ ಫಾರ್ಮ್ ಮುಂದೆ ನಾವು ಏಜ್ನ ಮೆನ್ಷನ್ ಮಾಡ್ತೀವಿ. ಈ ಸ್ಟ್ರಕ್ಚರ್ ಇಂದ ಎನ್ ಇಯರ್ಸ್ ಓಲ್ಡ್ ಅನ್ಬೇಕು. ಎನ್ ಒನ್ಗಿಂತ ಹೆಚ್ಚಿದ್ರೆ ಎನ್ ಇಯರ್ಸ್ ಪ್ಲೂರಲ್ ಓಲ್ಡ್ ಅನ್ಬೇಕು. ಡೈರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡೋಣ. ನನಗೆ 20 ವರ್ಷ ವಯಸ್ಸು. ಹೇಳಿ ಈಗ ನೀವು. ಐ ಆಮ್ 20 years old ಅನ್ಬೇಕು. 20 years old. ಐ ಆಮ್ 20 years old. ಅಲ್ಲ ಅಂದ್ರೆ ಐ ಆಮ್ ನಾಟ್ 20 years old. ನನಗೆ ಎಷ್ಟು ವಯಸ್ಸು? ಅಗೇನ್ ನಾನು ಹೇಳಿದ್ನಲ್ಲ, ಲಾಸ್ಟ್ ಕ್ಲಾಸ್ನಲ್ಲಿ ಮಾಡೋ ಮಿಸ್ಟೇಕ್ ಮಾಡಬೇಡಿ. ಹೌ ಮಚ್ ಓಲ್ಡ್ ಅಲ್ಲ, ಮತ್ತೇನು ಹೇಳಬೇಕು? ಹೌ ಓಲ್ಡ್ ಆಮ್ ಐ ಅಂತ ಕೇಳಬೇಕು ನೀವು. ರೈಟ್, ಮಕ್ಕಳು ಈ ಥರ ಕೇಳ್ತಾರಲ್ವ ಪೇರೆಂಟ್ಸ್ಗೆ, ನನಗೆ ಎಷ್ಟು ವಯಸ್ಸು? ಹೌ ಓಲ್ಡ್ ಆಮ್ ಐ ಅಂತ ಕೇಳಿ. ನಿನಗೆ ಎಷ್ಟು ವಯಸ್ಸು? ಹೌ ಓಲ್ಡ್ ಆರ್ ಯು? ಹೌ ಓಲ್ಡ್ ಈಸ್ ಹಿ? ಹೌ ಓಲ್ಡ್ ಈಸ್ ಯುವರ್ ಫಾದರ್ ಅಂತ ಕೇಳಿ. ನನಗೆ ಆಗ 10 ವರ್ಷ ವಯಸ್ಸಾಗಿತ್ತು ಅಂತ ನೀವು ಪಾಸ್ಟ್ನ ಒಂದು ಇನ್ಸಿಡೆಂಟ್ ಹೇಳ್ತಿರ್ತೀರಾ. ಅವಾಗ ನೀವೇನು ಹೇಳ್ತೀರಾ? ಐ ವಾಸ್ 10 years old ದೆನ್ ಅಂದರೆ ಆಗ ನನಗೆ 10 ವರ್ಷ ಇತ್ತು ಅಂತಿರಲ್ವಾ. ಐ ವಾಸ್ 10 years old ದೆನ್ ಅಂತ ಹೇಳಿ ನಿಮ್ಮಲ್ಲಿಂದ. ರೈಟ್, ಅಷ್ಟಿರಲಿಲ್ಲ ಅಂದರೆ ಐ ವಾಸ್ ನಾಟ್ 10 years old. ನನಗಾಗ ಎಷ್ಟು ವಯಸ್ಸಾಗಿತ್ತು? ಹೌ ಓಲ್ಡ್ ವಾಸ್ ಐ ಅಲ್ವಾ. ನಿನಗೆ ಎಷ್ಟು ವರ್ಷ ವಯಸ್ಸಿತ್ತು ಅವಾಗ? ಹೌ ಓಲ್ಡ್ ವರ್ ಯು? ಹೌ ಓಲ್ಡ್ ವಾಸ್ ಹಿ? ಹೌ ಓಲ್ಡ್ ವಾಸ್ ಶಿ? ರೈಟ್. ಹೌ ಓಲ್ಡ್ ವರ್ ಯುವರ್ ಪೇರೆಂಟ್ಸ್? ರೈಟ್. ನೆಕ್ಸ್ಟ್, ಮುಂದಿನ ವರ್ಷಕ್ಕೆ ನನಗೆ 21 ವರ್ಷ ಆಗಿರುತ್ತೆ. ಹೇಳಿ. ಐ ವಿಲ್ ಬಿ 21 years old ನೆಕ್ಸ್ಟ್ ಇಯರ್ ಅನ್ನೋದನ್ನ ಸೇರಿಸ್ಕೊಳ್ಳಿ. ಐ ವಿಲ್ ಬಿ 21 years old ನೆಕ್ಸ್ಟ್ ಇಯರ್. ಇಲ್ಲ ಅಂದ್ರೆ ನೋ, ಐ ವಿಲ್ ನಾಟ್ ಬಿ 21 years old. ಮತ್ತೆ ನನಗೆ ಎಷ್ಟು ವರ್ಷ ವಯಸ್ಸಾಗಿರುತ್ತೆ ನೆಕ್ಸ್ಟ್ ಇಯರ್ಗೆ? ಅವಾಗ ಕೇಳಿ, ಹೌ ಓಲ್ಡ್ ವಿಲ್ ಐ ಬಿ ನೆಕ್ಸ್ಟ್ ಇಯರ್ ಅಂತ. ರೈಟ್, ಸಿಂಪಲ್ ಇದೆ ಅಲ್ವಾ? ಇಲ್ಲೂ ಪ್ಲೂರಲ್ ಇದ್ರೂ ಕೂಡ ಏನು ಚೇಂಜಸ್ ಆಗಲ್ಲ. ಈಗ ನಮಗೆ 20 ವರ್ಷ ವಯಸ್ಸು ಅಂದ್ರೆ ಜಸ್ಟ್ ಸೇ ವಿ ಆರ್ 20 years old. ಅಲ್ಲಿ ಏನೂ ಚೇಂಜಸ್ ಆಗಲ್ಲ, ಜಸ್ಟ್ ಸಬ್ಜೆಕ್ಟ್ ಚೇಂಜ್ ಆಗ್ತಿದೆ ಅಷ್ಟೇ. ಅದ್ರ ಬಿ ಫಾರ್ಮ್ ಚೇಂಜ್ ಆಗ್ತಿದೆ. ಎನ್ ಇಯರ್ಸ್ ಓಲ್ಡ್ ಅಲ್ಲಿ ಏನೂ ಚೇಂಜಸ್ ಇರಲ್ಲ. ಆಲ್ ರೈಟ್, ಅದೆಲ್ಲ ಸೇಮ್ ಇರುತ್ತೆ. ವಿ ಆರ್ ನಾಟ್ 20 years old. ಹೌ ಓಲ್ಡ್ ಆರ್ ವಿ? ನಮಗೆ 10 years ಇತ್ತು ಅಂದ್ರೆ ವಿ ವರ್ 10 years old ಅಲ್ವಾ. ಪಾಸ್ಟ್ ನಲ್ಲಿ ವಿ ವರ್ 10 years old. ವಿ ವರ್ ನಾಟ್ 10 years old. ಹೌ ಓಲ್ಡ್ ವರ್ ವಿ? ಕರೆಕ್ಟ್. We will be 21 years old. We will not be 21 years old. How old will we be? ಸೊ 2 ಸ್ಲೈಡ್ ನಲ್ಲಿರೋ ಕಂಟೆಂಟ್ ನ ಬರ್ಕೊಳ್ಳಿ. ಫಸ್ಟ್ ಚೆನ್ನಾಗಿ ಓದಿ. ನಿಮ್ಗೆ ತುಂಬಾ ಜನಕ್ಕೆ ಫಾಸ್ಟ್ ಅಂತ ಯಾಕೆ ಅನ್ಸುತ್ತೆ ಅಂದ್ರೆ, ನೀವು ಪಾಸ್ ಮಾಡಿ ಬರ್ಕೊಳ್ಳೋದು, ರೀಡಿಂಗ್ ಮಧ್ಯದಲ್ಲಿ ಮಾಡೋದು ಮಾಡ್ತಿಲ್ಲ. ಒಂದೊಂದು ಸ್ಲೈಡ್ ನ ಎಂಡಲ್ಲೂ ಕೂಡ ವಿಡಿಯೋನ ನಿಲ್ಲಿಸಿ ಅಲ್ಲಿರೋದನ್ನ ಬರ್ಕೊಂಡು ಓದಿ. ಆಗ ಫಾಸ್ಟ್ ಅನ್ಸಲ್ಲ ವಿಡಿಯೋ ನಿಮಗೆ, ಅಲ್ವಾ? ನೀವು ಮಾಡೋ ಮಿಸ್ಟೇಕ್ ಏನು ನೋಡಿ ಇಲ್ಲಿ. ಐ ಆಮ್ 20 years old ಅಂತೀರಾ. ನೋ, ಇಲ್ಲಿ ಎ ಆರ್ ಆನ್ ಬೇಕಾಗೇ ಇಲ್ಲ. ಜಸ್ಟ್ ಸೇ ಐ ಆಮ್ 20 years old ಅಷ್ಟೇ. ಇದನ್ನ ನೆನ್ಪಿಟ್ಕೊಳ್ಳಿ. ಯಾರ ಬಗ್ಗೆ, ಯಾರ ಏಜ್ ಮಾತಾಡೋವಾಗಲೂ ಕೂಡ ಎ ಆರ್ ಆನ್ ಬರೋದೇ ಇಲ್ಲ, ಬೇಕಾಗಿಲ್ಲ. ಐ ಆಮ್ 20 ಅಂತಾನು ಅನ್ಬೋದು. ಇದು ತುಂಬಾ ಶಾರ್ಟ್, ಇನ್ಫಾರ್ಮಲ್, ಕ್ಯಾಶುವಲ್ ಆಗಿ ಹೇಳೋದು. ಐ ಆಮ್ 20 ಅಂದ್ರೆ ಅದು ಅರ್ಥ ಆಗುತ್ತೆ ನೀವು ನಿಮ್ಮ ಏಜ್ನೇ ಹೇಳ್ತಿದ್ದೀರಾ ಅಂತ. ಮೈ ಸನ್ ಈಸ್ 5 years old ಅಂತೀರಾ? ರಾಂಗ್. ಏನ್ ಮಿಸ್ಟೇಕ್ ಇದೆ?
ಮೈ ಸನ್ ಈಸ್ 5 ಇಯರ್ಸ್ ಓಲ್ಡ್. ಹೇಳಿದ್ನಲ್ಲ, ಏಜ್ನ ನಂಬರ್ 1ಕ್ಕಿಂತ ಹೆಚ್ಚಿದ್ರೆ ಇಯರ್ಸ್ ಅನ್ಬೇಕು. 1 ವರ್ಷದವನಾಗಿದ್ರೆ ಮೈ ಸನ್ ಈಸ್ 1 ಇಯರ್ ಓಲ್ಡ್ ಅನ್ಬಹುದು. ರೈಟ್? ಅದೇ ಥರ ಮನ್ಸ್ಗೂ ಕೂಡ ಅಪ್ಲೈ ಆಗುತ್ತೆ. ರೈಟ್, ಆ್ಯಂಡ್ ದಿಸ್ ಈಸ್ ಯುವರ್ ಹೋಮ್ವರ್ಕ್. ಕೇಳಿರುವ ಟೆನ್ಸ್ನಲ್ಲಿ ಬರೀರಿ, ಕನ್ನಡದಲ್ಲೂ ಬರೀರಿ. ಬಟ್ ಓದೋವಾಗ ಓನ್ಲಿ ರೀಡ್ ದಿ ಇಂಗ್ಲಿಷ್ ಸೆಂಟೆನ್ಸಸ್ 5 times or 10 times ಚೆನ್ನಾಗಿ ಓದಿ. ರೈಟ್? ನೋಡಿ, ಇಷ್ಟು ಕ್ಲಾಸ್ಗಳಲ್ಲಿ ನೀವು ಬರೀ ಹೋಮ್ವರ್ಕ್ನಲ್ಲಿ ಬರೆದಿರೋ ಸೆಂಟೆನ್ಸ್ಗಳನ್ನೇ ಓದಿದರೆ ಡೈಲಿ ಲೈಫ್ಗೆ ಬೇಕಾಗಿರೋ ಎಷ್ಟು ಸೆಂಟೆನ್ಸ್ ಸಿಗುತ್ತೆ ನಿಮಗಲ್ವಾ? ಸೊ ರೀಡಿಂಗಿಂದ ನಿಮ್ಗೆ ಪ್ರಾಕ್ಟೀಸ್ ಆಗುತ್ತೆ. ಯಾವ ಸಬ್ಜೆಕ್ಟ್ಗೆ ಏನು ಹಾಕಬೇಕು, ಈಸ್ ಯಾವಾಗ, ಆರ್ ಯಾವಾಗ, ವರ್ ಯಾವಾಗ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಬಟ್ ಬಾಯಲ್ಲಿ ಫಾಸ್ಟಾಗಿ ಬರಬೇಕಲ್ವಾ? ಅದು ಇಂಪಾರ್ಟೆಂಟ್. ಅದು ರೀಡಿಂಗಿಂದ ಬರುತ್ತೆ. ನೀವು ಚೆನ್ನಾಗಿ ರೀಡಿಂಗ್ ಮಾಡಿ, ಮನೇಲಿ ಕೂತ್ಕೊಂಡು ಚೆನ್ನಾಗಿ ಮಾಡಿ, ಹೊರಗಡೆ ಮಾತಾಡೋವಾಗ ಕರೆಕ್ಟ್ ಟೈಮ್ಗೆ ಕರೆಕ್ಟ್ ವರ್ಡ್ ನಿಮ್ಮ ಬಾಯಲ್ಲಿ ಬರುತ್ತೆ. ಆಲ್ ರೈಟ್, ಸೊ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.